2025ನೇ ವರ್ಷದ್ದು ಜಿಲ್ಲಾಡಳಿತದಿಂದ ಸರ್ಕಾರದಿಂದ ನಡೆಸುತ್ತಾ ನಾರಾಯಣ ಗುರು ಜಯಂತಿ ಈ ಬಾರಿ ಮಣಿಪುರ ಬಿಲ್ಲವ ಸಂಘದ ನೇತೃತ್ವದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದ್ದೇನೆ. ಪ್ರಾಯಶಃ ಜಾತಿ ಮತ ಧರ್ಮ ಮೀರಿ ನಾರಾಯಣ ಗುರು ಸ್ವಾಮಿಗಳ ಬಗ್ಗೆ ಪ್ರತಿಯೊಂದು ಮಕ್ಕಳಿಗೆ, ಯುವಕರಿಗೆ, ಮುಂದಿನ ಪೀಳಿಗೆಗೆ ಅವರು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಯ ಬಗ್ಗೆ ತಿಳಿ ಹೇಳಬೇಕಾದಂಥದ್ದು ಪ್ರಾಯಶಃ ನಾರಾಯಣ ಗುರು ಜಯಂತಿಯ ದಿವಸ ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸುಮಾರು 1.5 ದಶಕಗಳ ಹಿಂದೆ ನಾರಾಯಣ ಗುರುಗಳು ಜೀವಿತ ಕಾಲದಲ್ಲಿ ಈ ದೇಶದ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಅಸ್ಪೃಶ್ಯತೆ, ಅಸಮಾನತೆ, ದೇವಸ್ಥಾನದ ಪ್ರವೇಶಗಳ ಸಮಸ್ಯೆಗಳು ಇದೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಇವತ್ತು ಹಿಂದುಳಿದ ಸಮಾಜ ಹಿಂದೂ ಸಮಾಜವಾಗಿ ಉಳಿಬೇಕಾದರೆ ಅವರು ಹಾಕಿಕೊಟ್ಟಂಥ ದಾರಿ, ಯಾರು ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಅಂತ ಹೇಳಿದ್ದಾರೆ, ಹಿಂದುಳಿದವರು ಅಂತ ಹೇಳಿದ್ದಾರೆ, ಅವರಿಗೆ ಸ್ವತಃ ಸಂಸ್ಕೃತವನ್ನು ಕಲಿಸಿ ವೇದಾಧ್ಯಯನ ಮಾಡಿ ಅವರಿಂದಲೇ ದೇವಸ್ಥಾನವನ್ನು ಸ್ಥಾಪಿಸಿ ಅವರೇ ದೇವಸ್ಥಾನದ ಆಡಳಿತವನ್ನು, ಪೂಜೆಯನ್ನು ಮಾಡುವಂತಾಗಿ ಮಾಡಿ ಹಿಂದೂ ಧರ್ಮದಲ್ಲಿ ಅವರು ಶಾಶ್ವತವಾಗಿ ಉಳಿಯುವಂಥ ಮಾಡಲಿಕ್ಕೆ ನಾರಾಯಣ ಗುರುಗಳ ದೊಡ್ಡ ಕೊಡುಗೆ ಇದೆ ಅಂತ ಭಾವಿಸ್ತಾ ಇದ್ದೇನೆ. ಹಾಗಾಗಿ ನಾರಾಯಣ ಗುರುಗಳ ಆ 1.5 ದಶಕದ 150 ವರ್ಷದ ಹಿಂದಿನ ಏನೊಂದು ಕೊಡುಗೆ ಇದೆ, ಅದು ಇವತ್ತು ಹಿಂದೂ ಸಮಾಜಕ್ಕೆ ಭಾಳ ದೊಡ್ಡ ಪ್ರಯೋಜನ ಆಗಿದೆ. ಹಾಗಾಗಿ ನಾರಾಯಣ ಗುರುಗಳ ಜೀವನ ಚರಿತ್ರೆಯನ್ನು ಯುವ ಸಮುದಾಯಕ್ಕೆ ಹೇಳಬೇಕಾದಂಥ ಅವಶ್ಯಕತೆ ಇದೆ. ಅದನ್ನು ಈ ನಾರಾಯಣ ಗುರು ಜಯಂತಿಯ ಮೂಲಕ ಎಲ್ಲ ಪ್ರಸರಿಸುವಂತಾಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ.